ಅಣ್ಣವರ ಬೇಡರ ಕಣ್ಣಪ್ಪ ಸಿನಿಮಾದಿಂದ ಹಿಡಿದು ಇಲ್ಲಿ ಅಪ್ಪು ಅವರ ಕೊನೆಯ ಕಟೌಟ್ ತಯಾರು ಮಾಡ್ತಕ್ಕಂತಹ ರಾಜ್ ಕಮಲ್ ಆರ್ಟ್ಸ್ ಬಂದ್ ಆಗ್ತಾ ಇರುವಂತದ್ದು, ರಾಜ್ ಕಮಲ್ ಆರ್ಟ್ಸ್ ನ ಬಾಗಿಲು ಮುಚ್ತಾ ಇರುವಂತದ್ದು, ಕನ್ನಡ ಚಿತ್ರೋದ್ಯಮದಲ್ಲಿ ಬಂದಂತಹ ಸಾವಿರಾರು ಲಕ್ಷಾಂತರ ಸಿನಿಮಾಗಳಿಗೆ ಕಟೌಟ್ ಗಳನ್ನ ತಯಾರು ಮಾಡಿದಂತಹ ರಾಜ್ ಕಮಲ್ ಆರ್ಟ್ಸ್ ಇಲ್ಲಿ ಇತ್ತು. ಸೊ ಈ ಒಂದು ಜಾಗ ಇನ್ನು ಮುಂದೆ ಕಟೌಟ್ ತಯಾರು ಮಾಡಕ್ಕೆ ಇರಲ್ಲ ಅನ್ನುವಂಥದ್ದು ಒಂದು ಬೇಸರದ ಸಂಗತಿ. ಅಪ್ಪು ಅವರ ಕಟೌಟ್ ಅನ್ನ, ಕೊನೆಯ ಕಟೌಟ್ ಅನ್ನ ತಯಾರು ಮಾಡೋ ಮುಖಾಂತರ ರಾಜ್ ಕಮಲ್ ಆರ್ಟ್ಸ್ ಅನ್ನ ಕೊನೆಗೊಳಿಸ್ತಾ ಇರ್ತಕ್ಕಂಥದ್ದು ಇಲ್ಲಿ ನೋಡ್ತಾ ಇರುವಂತದ್ದು. ಸೊ ದೊಡ್ಡ ಮನೆಯ ಕುಟುಂಬದ ಕುಡಿಗಳು, ಹಾಗೆ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು, ಅಪ್ಪು ಅವರು, ಸೊ ಶಿವಣ್ಣ ಇರುವಂತಹ ಕೊನೆಯ ಕಟೌಟ್ 86 ವರ್ಷಗಳ ಇತಿಹಾಸ ಇರುವಂತಹ ರಾಜ್ ಕಮಲ್ ಆರ್ಟ್ಸ್ ನಲ್ಲಿ ತಯಾರಾಗಿರುವಂತದ್ದು. ಸೊ ಈ ಒಂದು ಕಟೌಟ್ ಅನ್ನ ತಯಾರು ಮಾಡಿ ಥಿಯೇಟರ್ಗೆ ಕಳಿಸಿ ಇವತ್ತು ಸಂಪೂರ್ಣವಾಗಿ ಬಂದ್ ಮಾಡ್ತೀವಿ ಅನ್ನುವಂತಹ ಬೇಸರದ ನುಡಿಗಳನ್ನ ಕಟೌಟ್ ಕೃಷ್ಣ ಅವರು ಹೇಳ್ತಾ ಇರುವಂತದ್ದು. ಅವ್ರನ್ನೇ ಮಾತಾಡ್ಸೋಣ. ಸರ್, ಒಂದು ಕನ್ನಡ ಚಿತ್ರೋದ್ಯಮದಲ್ಲಿ ಸಾವಿರಾರು ಲಕ್ಷಾಂತರ ಸಿನಿಮಾಗಳಿಗೆ ಕಟೌಟ್ ಗಳನ್ನ ತಯಾರು ಮಾಡಿದ್ರಿ, 86 ವರ್ಷದ ಇತಿಹಾಸ ಇರುವಂತದ್ದು. ಎಸ್, ಖಂಡಿತ. ಈ ಯಾವತ್ತಿಂದ ಈ ಜರ್ನಿ ಶುರು ಆಯ್ತು, ಎಷ್ಟು ವರ್ಷ ಆಯ್ತು ಎಕ್ಸಾಕ್ಟ್ ಆಗಿ? ಸೊ ಇವತ್ತು ಅಪ್ಪು ಅವರ ಕಟೌಟ್ ಮುಖಾಂತರ ಈ ಒಂದು ಜರ್ನಿನ ಕೊನೆ ಮಾಡ್ತಾ ಇದ್ರಿ, ಹೇಗೆ ಅಂತ? ಸರ್, ಡ್ಯಾಡಿ ಹೆಸರು ಚಿನ್ನಪ್ಪ ಅಂತ ಅಂದ್ಬಿಟ್ಟು ರಾಜ್ ಕನ್ನಡ ಸಂಸ್ಥೆ ಮಾಡಿದ್ದವ್ರೆ. ಅವರು 9 ವರ್ಷ ಹುಡುಗ ಇರ್ಬೇಕಾದ್ರೆ ಈ ಒಂದು ಸಿನಿಮಾ ಇಂಡಸ್ಟ್ರಿಗೆ ಎಂಟರ್ ಆಗಿದ್ದು. ಬಡ ಕುಟುಂಬದಲ್ಲಿ, ಅಂದ್ರೆ ಮಳೆ ಗಾಳಿ ಇಲ್ದಿರ ಬೇಸಾಯ ಮಾಡಕ್ಕೂ ತೊಂದರೆ ಇರ್ತಕ್ಕಂಥ ಸಮಯದಲ್ಲಿ ಅವ್ರ ಕುಟುಂಬ ಬೆಂಗಳೂರಿಗೆ ಬಂದು ಒಂದು ಕೆಲಸ ಮಾಡೋ ಸನ್ನಿವೇಶ ಬಂದು, ಅಂದ್ರೆ ನಮ್ಮ ಅಜ್ಜಿ, ಅಂದ್ರೆ ನಮ್ಮ ತಂದೆಯವ್ರ ತಾಯಿ, ಚಿನ್ನಪ್ಪನವ್ರ ತಾಯಿ ಕರ್ಕೊಂಡ್ಬಂದು ಸೀನು ಆರ್ಟ್ಸ್ ಅಂತ ಒಂದು ಕಂಪನಿ ಇತ್ತು ಗಾಂಧಿನಗರದಲ್ಲಿ. ಈ ಸಿನಿಮಾ ಕಟೌಟ್ಗಳು, ಬ್ಯಾನರ್ಗಳು ಮಾಡ್ತಕ್ಕಂಥ ಜಾಗ. ಸೊ ಆ ಜಾಗದಲ್ಲಿ ತಗೊಂಬಂದು ಕೆಲ್ಸಕ್ಕೆ ಸೇರಿಸಿ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಅವ್ರ ಜರ್ನಿ. 1946 ಅಲ್ಲಿ, 1946ನೇ ಇಸ್ವಿಯಲ್ಲಿ ಡ್ಯಾಡಿ ಅವ್ರಿಗೆ 9 ವರ್ಷ ಅವ್ರು ಈ ಒಂದು ಇಂಡಸ್ಟ್ರಿಗೆ ಜಾಯ್ನ್ ಆಗ್ತಕ್ಕಂಥ ಸನ್ನಿವೇಶ. ಸೊ ಅಲ್ಲಿಂದ ಇಲ್ಲಿಯೋ ತನಕ ಅವರಿಗೆ 86 ವರ್ಷ ಸರ್ವಿಸ್ ಆಯ್ತು. ಸೊ ಇತ್ತೀಚೆಗೆ ಹೇಳ್ಬೇಕು ಅಂತಂದ್ರೆ ಅವರು 5,500 ಸಿನಿಮಾ, ಹೇಗೆ 5,500 ಸಿನಿಮಾ ಅಂತಂದ್ರೆ ಬರೀ ನಮ್ಮ ಕನ್ನಡ ಅಂತಲ್ಲ, ತೆಲುಗು, ತಮಿಳು, ಮಲಯಾಳಮ್ಮು, ಆಮೇಲೆ ಹಿಂದಿ, ಇಂಗ್ಲಿಷು ಎಲ್ಲ ಸೇರಿ ಹತ್ತತ್ರ 6ರಿಂದ 7 ಲ್ಯಾಂಗ್ವೇಜ್ ಸಿನಿಮಾಗಳು ಮಾಡಿ 5,500 ಸಿನಿಮಾಗಳು ಮಾಡಿ ಡ್ಯಾಡಿಯವರು. ಸೊ ಒಂದು ಸಿನಿಮಾ ಒಂದ್ ಕಡೆ ಒಂದು ಬ್ಯಾನರ್ ಲೆಕ್ಕ ಹಾಕೊಳ್ಳಿ, ಅದು 10 ಇರ್ಬೋದು ಅಥವಾ 15 ಇರ್ಬೋದು. ಒಂದು ಸಿನಿಮಾ ಒಂದು ಲೆಕ್ಕ ತಗೊಳ್ಳಿ, ಒಂದೇ ಒಂದು ಕಟೌಟ್ ಲೆಕ್ಕ. ಆ ಲೆಕ್ಕ ತಗೋಣ ಅಂತಂದ್ರೆ 5,500 ಸಿನಿಮಾ ಆಗಿಗಳಾಗಿದೆ. ಸೊ ಆ 6,000 ಸಿನಿಮಾಗಳು ಮಾಡಿ ತಂದೆಯವರು ಈಗ ಒಂದು ಕಳೆದ 1 ವರ್ಷದಲ್ಲಿ ಅವ್ರು ತೀರೋದು ಅಷ್ಟೇ. ಅವ್ರಿಗಾಗ 94 ವರ್ಷ ಆಗಿತ್ತು. ಸೊ ಈ ಒಂದು ಸನ್ನಿವೇಶ ಏನಕ್ಕೆ ಬರ್ತಾ ಇದೆ, ನಮ್ಮ ಕಂಪನಿ ಮುಚ್ಚುವಂತ ಪರಿಸ್ಥಿತಿ ಅಂತಂದ್ರೆ, ನಿಜ ಹೇಳ್ಬೇಕು ಅಂತಂದ್ರೆ ಪ್ರೆಸೆಂಟ್ ಸಿಚುವೇಶನ್ ಈ ನಮ್ಮ ಕಮರ್ಷಿಯಲೈಸ್ ಪ್ಲೈವುಡ್, ರೀಪರ್, ಫ್ಲಕ್ಸ್, ನಂತರ ಕಾರ್ಪೆಂಟರ್ ರೇಟು, ಆರ್ಟಿಸ್ಟ್ಗಳ ರೇಟ್ ಎಲ್ಲ ತೊಂದರೆ ಆಗಿದ್ರಿಂದ ನಾವು ಈ ಕಂಪನಿ ಮುಚ್ಚೋ ಪರಿಸ್ಥಿತಿ ಬಂದಿದೆ ಹೇಳ್ಬೇಕು. ಇದನ್ನ ಅರ್ಥ ಮಾಡ್ಕೋಬೇಕಾದವರು ಹಿರಿಕರು, ನಮ್ಮ ಡಿಸ್ಟ್ರಿಬ್ಯೂಟರ್ ಆಗಲಿ ಪ್ರೊಡ್ಯೂಸರ್ ಆಗಲಿ ಅರ್ಥ ಮಾಡ್ಕೊಬೇಕಾಗಿತ್ತು. ಇದೆಲ್ಲ ಯಾವ್ದವ್ರು ಅರ್ಥ ಮಾಡ್ಕೊಳ್ದಿರಾನೆ ಈ ಒಂದು ನೆಲೆಮೆಗೆ ಬಂದಿದೀವಿ ನಾವು. ಸೊ ಅವ್ರು ಇನ್ನ ಕಮ್ಮಿ ಆದ್ರೆ ಸಾಕಪ್ಪ ಅಂತ ಕಾಯ್ತಾರೆ. ಯಾಕಂದ್ರೆ ಈಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾರು ಆ ತರ ಒಂದು ಹೆಚ್ಚೆಚ್ಚಿಗೆ ಯಾವ್ದು ಇಲ್ಲ ಹೇಳ್ಬೇಕು ಅಂದ್ರೆ. ಒಳ್ಳೆ ಡೈರೆಕ್ಟರ್ ಇಲ್ಲ, ಒಳ್ಳೆ ಹೀರೋ ಇಲ್ಲ, ಚೆನ್ನಾಗಿ ಓಡ್ತಕ್ಕಂಥ ಸಿನಿಮಾನು ಯಾವ್ದು ಇಲ್ಲ. ಕಾರಣ ಏನೋ ಒಳ್ಳೆ ಡೈರೆಕ್ಟರ್ ಇಲ್ಲ ಅಷ್ಟೇ, ಕಾರಣ ಏನೋ ಒಳ್ಳೆ ಹೀರೋ ಇಲ್ಲ ಅಷ್ಟೇ. ಸೊ ಈ ತರ ಸನ್ನಿವೇಶ ಯಾವ ಬರುತ್ತೆ? ಮತ್ತೆ ನಾನು ಇದನ್ನ ಹಿಂಗೇ ರೊಟೀನ್ ಕಂಟಿನ್ಯೂ ಮಾಡ್ಕೊಂಡು ಹೋಯ್ತು ಅಂತಂದ್ರೆ ನಾಳೆ ನಾನು ಬದುಕ್ತೀನ? ಈಗಾಗಲೇ ಒಂದೂವರೆ ವರ್ಷದಿಂದ ನಾನೇ ಸಾಲಗಾರನಾಗಿ ಕೂತಿದ್ದೀನಿ. ಹತ್ತಂದ್ರೆ 20-23 ಸಾವಿರ ರೂಪಾಯಿ ಸಾಲ ಮಾಡಿ ಇದನ್ನ ಇನ್ನ ಕಂಟಿನ್ಯೂ ಮಾಡಿ ಇನ್ನೂ ಸಾಲಗಾರ ಆಗ್ಬಿಡ್ತೀನೋ? ನನ್ನ ಮೊಮ್ಮಕ್ಕಳು ನೋಡ್ತಾ ಇದೀನಿ, ಈಗ ಅವ್ರು ನೋಡಿದ್ರೆ ಆಗ್ಬಿಟ್ರೆ ಏನ್ ಮಾಡ್ಲಿ? ಬೇಡ, ಸಾಕು, ಈ ಇತಿಹಾಸಕ್ಕೆ ಇಷ್ಟು ಸಾಕು ಅಂತ ಅಂದ್ಬಿಟ್ಟು ಆಚೆ ಹೋಗ್ತಾ ಇದ್ದೀನಿ. ಈಗ ಪರ್ಟಿಕ್ಯುಲರ್ ಆಗಿ ಅಪ್ಪು ಅವರ ಕೊನೆಯ ಕಟೌಟ್, ಅಪ್ಪು ಅವರ ಸಿನಿಮಾ ಅಪ್ಪು ಸಿನಿಮಾ ರಿಲೀಸ್ ಆಗ್ತಾ ಇರ್ತಕ್ಕಂಥದ್ದು, ಅವರ ಕೊನೆಯ ಕಟೌಟ್ ಮಾಡ್ತಾ ಇದ್ರಿ. ಇಂಡಸ್ಟ್ರಿಯಲ್ಲಿ ಯಾವ ಸಿನಿಮಾಗಳ ಟೈಮಲ್ಲಿ ನಿಮ್ಗೆ ಡೈರೆಕ್ಟರ್, ಪ್ರೊಡ್ಯೂಸರ್ಸ್, ಹೀರೋಗಳು ಎಲ್ಲ ಬಂದಿದ್ರು? ಯಾರೆಲ್ಲ ಬಂದಿದ್ರು? ಜೊತೆಗೆ ಪುನೀತ್ ಸರ್ ಕಟೌಟ್ ಮುಖಾಂತರ ಕೊನೆ ಮಾಡ್ತಾ ಇರುವಂತದ್ದು ಹೇಗೆ ಬೇಜಾರು ಅನಿಸ್ತಿದೆ? ಸರ್, ಮುಂಚೆ ಈಗ ಕಟೌಟ್ ಆಗ್ಲಿ ಬ್ಯಾನರ್ ಆಗ್ಲಿ ಮಾಡಬೇಕು ಅಂತಂದ್ರೆ, ಈಗ ನಮ್ಮ ಇವರು ಅಣ್ಣವ್ರ ಆಫೀಸಲ್ಲಿ ಅಮ್ಮವ್ರು ಕರೆಯೋರು ಡ್ಯಾಡಿ ಹೋಗಿ ಅವ್ರ ಆಫೀಸಲ್ಲಿ ಕೂತ್ಕೊಂಡು ಮಾತಾಡಿ ಸ್ಕೆಚ್ ತೋರಿಸಿ ಯಾವ ತರ ಇರುತ್ತೆ ಅಂತ ಇಲ್ಲ ತೋರಿಸಿ ಅವ್ರು ಓಕೆ ಮಾಡ್ಕೊಂಡ್ ಬಂದು ಬಿಲ್ಲಿ ಸರ್ವಿಸ್ ಅದು ವರ್ಕ್ ಸ್ಟಾರ್ಟ್ ಮಾಡ್ತಾ ಇದ್ರು. ಹಾಗೇನೆ ನಮ್ಮ ರವಿಚಂದ್ರನ್ ಸರ್ ಅವ್ರಿಗೆ ಅಪ್ಪ ಹೆಂಗೆ ಅಂತಂದ್ರೆ, ಈ ಟೈಮಲ್ಲಿ ಹೋಗ್ಬೇಕು ಅಂದ್ರೆ ಯಾವ್ದು ಕೇರ್ ಮಾಡಲ್ಲ, ಸೀದಾ ಬಂದ್ಬಿಡೋರು. ಬಂದು ಈ ತರ ಬೇಕು ಚಿನ್ನಪ್ಪ, ಈ ತರ ಇರ್ಬೇಕು, ಈ ತರ ಇರ್ಬೇಕು ಅಂತ ಹೇಳ್ಬಿಟ್ಟು ಹೋಗೋರು. ಅದೇ ತರ ನಮ್ಮ ಅವರ ತಂದೆ ವೀರಸ್ವಾಮಿ ಅಣ್ಣವರು, ಅವರು ಕೂಡ ಅಷ್ಟೇ. ಅವ್ರಿಗೆ ಯಾವ ತರ ಬೇಕು ಅನ್ನೋದಕ್ಕೆ ಡೈರೆಕ್ಟರ್ ಕರ್ಕೊಂಡ್ ಬಂದ್ಬಿಡೋರು.
ಅವ್ರ ನಮ್ಮ ಇದು ಪಡವರಳ್ಳಿ ಪಾಂಡವರು ಅವ್ರ ನೇತೃತ್ವದಲ್ಲೇ ರಿಲೀಸ್ ಆಗಿದ್ದ ಪಿಕ್ಚರ್, ನಮ್ಮ ಪುಟ್ಟಣ್ಣ ಕಣಗಾಲ್ ಅವ್ರು ಮಾಡಿರ್ತಕ್ಕಂಥ ಸಿನಿಮಾ. ಆಗ ಹತ್ತತ್ರ ಒಂದು 3-4 ದಿನ ಜೊತೆಲೇ ಇದ್ದು ಸ್ಕೆಚಸ್ ಹಾಕಿ, ಅಂದ್ರೆ ಹೆಂಗೆ ಅಂದ್ರೆ ಇವಾಗ 20 ಬ್ಯಾನರ್ ಅಲ್ಲಿ ಯಾವ ತರ ಆಕಾರ, ಈಗ 5 ಜನ ಹೀರೋಗಳಿದ್ದಾರೆ, ಒಂದು ಹೀರೋಯಿನಿ, ಒಂದು ಮೆಂಟಲ್ ಕ್ಯಾರೆಕ್ಟರ್. ಸೊ ಇದನ್ನ ಹೆಂಗ್ ನಾವು ಜೋಡಣೆ ಮಾಡೋದು ಬ್ಯಾನರ್ಗಳಲ್ಲಿ? ಈಗ ಅಂದ್ರೆ ಬಿಡಿ ಡಿಜಿಟಲ್ ಹೆಂಗೋ ಒಂದು 5 ನಿಮಿಷ ಕುತ್ಕೊಂತೀವಿ, ವರ್ಕೌಟ್ ಮಾಡ್ತೀವಿ. ಬಟ್ ಆಗ ಫುಲ್ ಕಂಪ್ಲೀಟ್ ಫ್ರಮ್ ದಿ ಸ್ಕ್ರಾಚ್, ಅಂದ್ರೆ ಸ್ಕೆಚ್ ಹಾಕೊಂಡು ಮಾಡ್ಬೇಕಾಗಿತ್ತು. ಸೊ ಆ ತರ ಒಂದು ಸ್ಕೆಚ್ ಔಟ್ ವರ್ಕೌಟ್ ಮಾಡಿ ಡ್ಯಾಡಿ ಅವ್ರಿಗೆ ತಲುಪಿಸಿ, ಅವ್ರನ್ನ ಒಪ್ಪಿಸಿ, ಆ ನಂತರ ಬ್ಯಾನರ್ಗಳು ವರ್ಕ್ ಅನ್ನೋದು ಸ್ಟಾರ್ಟ್ ಮಾಡ್ತಾ ಇದ್ವಿ, ಕಟೌಟ್ ಕೆಲಸ ಅನ್ನೋದು ಸ್ಟಾರ್ಟ್ ಮಾಡ್ತಿದ್ವಿ. ಬಟ್ ಆಗಿನ ಜೀವನ ತುಂಬಾ ಚೆನ್ನಾಗಿತ್ತು. ನೈಟ್ ಎಲ್ಲ ಸ್ಕೆಚ್ ಹಾಕು, ರಾತ್ರಿ 6 ಗಂಟೆ 7 ಗಂಟೆಗೆ ಶುರು ಆಯ್ತು ಅಂದ್ರೆ ಸಾಯಂಕಾಲ ಬೆಳಗಿನ ಜಾವ 3 ಗಂಟೆ 4 ಗಂಟೆ ಗಂಟೆ ಸ್ಕೆಚ್ಗಳು ಆಗ್ತಾನೆ ಇರ್ತಾ ಇದ್ವಿ. ನಿದ್ದೆ ಇಲ್ಲ, ಏನಿಲ್ಲ. ಅಂದ್ರೆ ಆ ಜೀವನ ಚೆನ್ನಾಗಿತ್ತು. ಮಳೆ ಗಾಳಿಯಲ್ಲೆಲ್ಲ ಕೆಲಸ ಮಾಡ್ತಿದ್ವಿ, ತುಂಬಾ ಚೆನ್ನಾಗಿತ್ತು ಅದು. ಈಗ ಡಿಜಿಟಲ್ ಯಾವಾಗ ಎಂಟ್ರ್ ಆಯ್ತೋ ನಮ್ಮ ಜೀವನ ಹಾಳಾಯ್ತು ಹೇಳ್ಬೇಕು ಅಂದ್ರೆ. ಈಗ ನ್ಯಾಚುರಲಿ ಎಲ್ಲ ಇಂಪ್ಲಿಮೆಂಟ್ ಆದಾಗ ಇಂಪ್ರೂವ್ಮೆಂಟ್ಸ್ ಅನ್ನೋದು ಬರುತ್ತೆ ಅಂತಾರೆ ಲೈಫ್ ಅನ್ನೋ ಮ್ಯಾಟ್ರಲ್ಲಿ. ಬಟ್ ನಮ್ದು ಹೇಳ್ಬೇಕು ಅಂತಂದ್ರೆ ನಮ್ಮ ಒಂದು ಕುಂಚ ಕಲೆ ಅನ್ನೋದು ಡಿಪ್ರೆಸ್ ಆಗ್ತಾ ಇದೆ, ಅಳಸಿ ಹೋಗ್ತಾ ಇದೆ. ಅಂದ್ರೆ ಇದು ಮತ್ತೆ ಯಾರು ಇದಕ್ಕೆ ಸ್ಟ್ಯಾಂಡ್ ಬೈ ಅನ್ನೋದಿಲ್ಲ. 90 ಜನ ಆರ್ಟಿಸ್ಟ್ಗಳಿದ್ರು, ಈಗ ಇರೋದು ಇಬ್ರೆ. ಆಗ 90 ಜನ ಆರ್ಟಿಸ್ಟ್, ಈಗ ಇರೋದು ಇಬ್ರೆ ಅಂತಂದ್ರೆ ಲೆಕ್ಕ ಹಾಕೊಳ್ಳಿ ನಮ್ಮ ಒಂದು ಕಲೆನ ವಿಚಾರಕ್ಕೆ ಯಾವ ತರ ಮರ್ಯಾದೆ ಸಿಗ್ತಾ ಇದೆ ಅಂತ ಅಂದ್ಬಿಟ್ಟು. ಇದೇ ವಿಚಾರ ನಮ್ಮ 90 ಜನ ಆರ್ಟಿಸ್ಟ್ಗಳಲ್ಲಿ ಏನಾದ್ರು ಅಂತ ನೀವು ಕೇಳ್ಬೋದು. 90 ಜನ ಆರ್ಟಿಸ್ಟ್ಗಳಲ್ಲಿ ಈ ಶಿಖರ ಪೇಂಟಿಂಗ್ ಬರುತ್ತೆ, ಅಂದ್ರೆ ಗರ್ಭಗುಡಿ ಪೇಂಟಿಂಗ್ಸ್ ಮಾಡ್ತಾರೆ, ಅಂದ್ರೆ ಮೇಲ್ಗಡೆ ಕೂತ್ಕೊಂಡು ಬಿಸಿಲಲ್ಲಿ ಪೇಂಟಿಂಗ್ಸ್ ಮಾಡ್ತಾರೆ, ಅದ್ರಲ್ಲಿ ಯಾವ್ದಾದ್ರು ಆಚಾರ ವಿಚಾರಗಳೆಲ್ಲ ಇರ್ತಾವೆ ಆ ತರ. ಆಮೇಲೆ ವಾಲ್ ಪೇಂಟಿಂಗ್ಸ್, ನಂತರ ಕಾರ್ಪೊರೇಷನ್ BBMP ಕೆಲಸದ ವಾಲ್ ಪೇಂಟಿಂಗ್ಸ್, ನಂತರ ತುಂಬಾ ಕೆಲಸಗಳು ಆ ಥರದಿತ್ತು. ಆ ಥರದೆಲ್ಲ ಮಾಡಿಫೈ ಮಾಡ್ಕೊಂಡ್ಬಿಟ್ರು ಅವ್ರನ್ನ. ಸೊ ಬೇರೆ ದಾರಿ ಇಲ್ಲ, ಅವ್ರ ಜನಕ್ಕೆ ಊಟ ಬೇಕು, ತಿಂಡಿ ಬೇಕು, ಡೈಲಿ ಸಂಸಾರ ನಡೆಸಬೇಕು. ಆ ಥರ ಎಷ್ಟೋ ಜನ ಇಲ್ಲ, ಇವಾಗ ಎಲ್ಲ ಹೊಂಟೋದ್ರು. ಅದೇ ತರ ಒಂದು ಬಾಳೆ ನಡೆಸಿರ್ತಕ್ಕಂಥ ವಿಚಾರ ಹೇಳ್ಬೇಕು ಅಂದ್ರೆ 68,000 ಜನ ಈ ಸೈನ್ ಬೋರ್ಡ್ ಆರ್ಟಿಸ್ಟ್ಗಳಿದ್ರು ನಮ್ಮ ಎಂಟೈರ್ ಕರ್ನಾಟಕದಲ್ಲಿ. ಪಾಪ ಅವ್ರಿಗೂ ಕೆಲಸ ಇಲ್ಲ ಈ ಡಿಜಿಟಲ್ ಬಂದಿದ್ರಿಂದ. ಬ್ರಷ್ ಕುಂಚದಲ್ಲಿ ಅಕ್ಷರಗಳು ಬರೆದು ಅವ್ರ ಜೀವನ ನಡೆಸ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ರು. ಈಗ ಸಡನ್ ಆಗಿ ಅದೆಲ್ಲ ಇಲ್ಲ ಅಂತಂದ್ರೆ ಅವ್ರೇನ್ ಮಾಡ್ತಾರೆ ಪಾಪ. 68,000 ಜನ ಇಲ್ವೇ ಇಲ್ಲ ಈಗ ಹೇಳ್ಬೇಕು ಅಂತಾರೆ. ಸರ್, ಇದೆಲ್ಲದ್ರ ಜೊತೆಗೆ ಈಗ ಒಂದು ನಮ್ಮ ಬಸವ ಟೈಮ್ ಅಲ್ಲಿ ಪುನೀತ್ ಸರ್ದು ಒಂದು ದೊಡ್ಡ ಕಟ್ಔಟ್ ಮಾಡಿರ್ತೀರಿ, ಅಂದ್ರೆ ಒಂದು 92-96 ಅಡಿ ಅಷ್ಟು ಕಟ್ಔಟ್. ದೊಡ್ಡ ಕಟ್ಔಟ್ ಮಾಡೋ ಟೈಮ್ ಅಲ್ಲಿ ಅಂದ್ರೆ ಒಬ್ಬ ಯಾರೋ ಜಾರಿ ಬಿದ್ದಾಗ ಪುನೀತ್ ಸರ್ ಭೇಟಿ ಆಗತ್ತೆ, ಮಾತಾಡಿದ್ರಿ. ಸೊ ಇವತ್ತು ಕಾಕತಾಳಿ ಅಂದ್ರೆ ಅಪ್ಪು ಸರ್ ಕಟ್ಔಟ್ ಇಂದಾನೇ ನಿಮ್ಮ ವೃತ್ತಿ ಕೊನೆ ಮಾಡ್ತಾ ಇದ್ರಿ, ಬಂದ್ ಮಾಡ್ತಾ ಇದ್ರಿ ಅನ್ನೋದು. ಅದೇನ್ ಘಟನೆ, ಏನ್ ಹೇಳಿದ್ರು ಅವಾಗ ಅಪ್ಪು ಅವ್ರು ಅಂತ? ಸರ್, ನಿಜ ಹೇಳ್ಬೇಕು ಅಂತಂದ್ರೆ ಅಪ್ಪು ಸರ್ ಒಂಥರ ಜೆಂಟಲ್ಮನ್. ಯಾವುದೇ ವಿಚಾರ ಆಗ್ಲಿ ತುಂಬಾ ಸೀರಿಯಸ್ ಆಗಿ ತಗೊಳಲ್ಲ, ಸಮಾಧಾನವಾಗಿ ತಗೊಂಡು ಸಮಾಧಾನವಾಗಿ ಇದು ಮಾಡೋರು. ಏನಾಯ್ತು, ನಮ್ಮ ಬಸವ ಕಟೌಟು ಈ ಆಂಧ್ರ ಪ್ರೊಡಕ್ಷನ್ ಅಲ್ಲಿ ಮಾಡಿರ್ತಕ್ಕಂಥ ಸಿನಿಮಾ. ಆ ಪ್ರೊಡ್ಯೂಸರ್ಸ್ ಎಲ್ಲ ಕರೆದು, ನೋಡಪ್ಪ ಫ್ಯಾನ್ಸ್ ಏನೋ 96 ಅಡಿ ಬೇಕು ಕಟೌಟು, 98 ಅಡಿ ಈ ತರ ಇದು ಮಾಡ್ತಿದ್ದಾರೆ, ನೋಡಿ ನಿಮ್ ಶಕ್ತಿ ಮೀರಿದಂಗಿದ್ರೆ ಮಾಡ್ಬಿಡಿ ಅಂತಂದ್ರು. ಸರಿ, ಧೈರ್ಯ ಮಾಡಿ 96 ಅಡಿ ಕಟೌಟ್ ನಾನು ಮಾಡಿದೆ. ಮಾಡಿ ಜೈ ಅನ್ಸ್ಕೊಂಡು ಸ್ಟ್ರೆಚರ್ಗಳು ಹಾಕ್ಬೇಕು, ಮರಗಳು ಹಾಕಿ ಕಟ್ಬೇಕು, ಅದನ್ನ ಒಂದಕ್ಕೊಂದು ಜೋಡಣೆ ಮಾಡಿ ಕಟ್ಟಿ ಆ ಕಟೌಟ್ ಎಲ್ಲ ಜೋಡಿಸಿ ಬರ್ಬೇಕು. ಬೆಳಗಿನ ಜಾವ 6 ಗಂಟೆ ಕೆಲಸ ಮುಗೀತು. ನೈಟ್ ಎಲ್ಲ ಕೆಲಸ ಮಾಡದ್ಮೇಲೆ ಮುಗಿದು ನಾವು ಬೈಕರೆ ಬಂದ್ಮೇಲೆ ಆ ಕಡೆ ಹೂವಿನಾರ ಹಾಕೋದಕ್ಕೆ ನಂತರ ಹಾಲಭಿಷೇಕ ಮಾಡ್ತಾರೆ ಕಟೌಟ್ಗೆ. ಆ ಟೈಮಲ್ಲಿ ಏನಾಗಿದೆ, ಈ ಹಾಲು ಆ ಕಡೆ ಈ ಕಡೆ ಜವರಿ ಮರದ ಮೇಲೆ ಬಿದ್ದಾಗ ಒಬ್ಬ ಹುಡುಗ ಹೂ ಹಾಕಕ್ ಹೋದವನ್ ಏನಾಗಿದೆ, ಕಾಲ್ ಜಾರಿ ಕೆಳಗ್ ಬಿದ್ದು, ಅಂದ್ರೆ ಒಂದು 22 ಅಡಿ 24 ಅಡಿ ಹೈಟ್ ಇಂದ ಕೆಳಗ್ ಬಿದ್ದು ಮಣಗಾಲ್ ಗೇಟ್ ಬಿದ್ದು ಕಾಲ್ ಮುರ್ಕೊಂಡ್ಬಿಟ್ಟ. ಸೊ ಆ ಒಂದು ವಿಷಯ ಇಡೀ ನಮ್ಮ ಇಂಡಸ್ಟ್ರಿಗೆ ಗೊತ್ತಾಗೋಯ್ತು. ಇಂಡಸ್ಟ್ರಿಗೆ ಗೊತ್ತಾದ್ಮೇಲೆ ಅವ್ರೇನ್ ಮಾಡೋದು, ನಮ್ಮ ಅಪ್ಪು ಸರ್ಗೆ ರೀಚ್ ಆದ್ಮೇಲೆ ಈ ವಿಷಯ ಅಪ್ಪು ಸರ್ ಕರ್ಸಿದ್ರು ಆಫೀಸ್ಗೆ. ನೀವೇನ ಕೃಷ್ಣ? ಹೌದು ಅಪ್ಪಾಜಿ ಅಂತ. ಅಲ್ಲ ಅಪ್ಪಾಜಿ, ಅಷ್ಟು ದೊಡ್ಡ ಕಟೌಟ್ ಹಾಕ್ಬಿಟ್ಟು ಪ್ರಾಣ ಹಾನಿ ಆದ್ರೆ ಏನ್ ಮಾಡೋದು, ದಯವಿಟ್ಟು ಇನ್ನೊಂದ್ಸರಿ ಆತರ ಮಾಡಬೇಡಿ. ಮಾಡಿದ್ರೇನು ಒಂದ್ 72 ಅಡಿ ಅಥವಾ 63 ಅಡಿ ಕಟೌಟ್ ಹಾಕಿ ಇಷ್ಟು ಮಾಡಿ ಸಾಕು. ನಾಳೆ ಪ್ರಾಣ ಹಾನಿ ಆಗಿತ್ತು ಅಂದ್ರೆ ಆಮೇಲೆ ನಾವೆಲ್ಲ ಹೋಗೋದು, ಅವ್ರನ್ನ ನಂಬ್ಕೊಂಡೆ ನಾವು ಬದುಕ್ತಾ ಇದ್ವಿ, ನಮ್ಮನ್ನ ನೋಡಿ ಬದುಕ್ತಾ ಇದ್ದಾರೆ, ನೀವು ಈ ತರ ಮಾಡಬೇಡಿ ಅಂದ್ರು. ಇಲ್ಲ ಅಣ್ಣ, ಅವ್ರ ಪ್ರೆಷರ್ ನಾವು ಮಾಡಿದ್ವಿ, ಇನ್ಮೇಲೆ ಆತರ ಮಾಡಕ್ಕಿಲ್ಲ, 72 ಅಡಿ ಲಾಸ್ಟ್, ಇನ್ಮೇಲೆ ಆದ್ಮೇಲೆ ಹೋಗಲ್ಲ ಬಿಡಿ. ಅದೇ ಪ್ರಕಾರ ಎಷ್ಟು ಸಿನಿಮಾ ಬಂದು ನಮ್ಮ ಪುನೀತ್ ಅವ್ರದ್ದು ಮಾಡೋದು ಅದೆಲ್ಲ ಬರೀ 72 ಅಡಿ ಲಾಸ್ಟ್ ಮಾಡೋದು ವಿನಃ ಅದ್ರ ಮೇಲೆ ನಾನು ಹೋಗೇ ಇಲ್ಲ ಇದುವರೆಗೂ. ಇದೆಲ್ಲದ್ರ ಜೊತೆಗೆ ಯಾವ ಸಿನಿಮಾ ಟೈಮಲ್ಲಿ ನಿಮ್ಗೆ ತುಂಬಾ ಕಟ್ಔಟ್ ಮಾಡಕ್ಕೆ ಅವಕಾಶ ಸಿಕ್ಕಿತ್ತು? ಈಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಗ್ತಿರುವಂತ ಬೆಳವಣಿಗೆಗಳು ನಿಮಗೆ ಸಮಸ್ಯೆ ಮಾಡಿದೆ ಅಂತಾನೆ ಈ ಒಂದು ಕೆಲಸನ ಬಂದ್ ಮಾಡ್ತಾ ಇದ್ರಿ. ಯಾವ ಸಿನಿಮಾ ಟೈಮಲ್ಲಿ? ಮತ್ತೆ ಪುಟ್ಟಣ್ಣ ಕಣಗಾಲ್ ಅವರೆಲ್ಲ ಬಂದಂತ ಎಷ್ಟು ಹಲವಾರು ಚರಿತ್ರೆ ಹೆಂಗಿತ್ತು ಅಂತ? ಸರ್, ಆಗಿನ ಲೈಫೇ ಸೂಪರ್ ಸರ್. ಇದು ಡಿಜಿಟಲ್ ಮೇಲೆ ನಾವು ಪೇಂಟಿಂಗ್ ಅಲ್ಲಿ ವರ್ಕ್ ಮಾಡಿದ್ವಿ. ಆಗ ಹೆಂಗೆ ನಾನು ಆಗ್ಲೇ ಹೇಳ್ದಂಗೆ ಸ್ಕೆಚ್ ಹಾಕೊಂಡು ರಾತ್ರಿ ಎಲ್ಲ ನಿಂತು ಕೆಲಸ ಮಾಡಿ
ಮಳೆ ಗಾಳಿ ಅಂದಿರ ಮಾಡ್ತಿದ್ದ ಕೆಲಸನೇ ಚಂದ. ಇದು ಈಗಿಂದ ಇದು ಮಿಷಿನ್, ಆಗ ಮನುಷ್ಯ. ಡ್ಯಾಡಿ ಒಂದು ಹೆಸರು ಕೊಟ್ಟಿದ್ರು, ಏನಂದ 5 ಅಡಿ ಮಾನವ 100 ಅಡಿ ಕಟೌಟ್ ಅಂತ ಒಂದು ಹೆಸರು ಕೊಟ್ಟಿದ್ರು ಲಾಸ್ಟ್ ಎಕ್ಸಿಬಿಷನ್ ಮಾಡ್ಬೇಕಾದ್ರೆ. ಸೊ ಈ ತರ ಎಲ್ಲ ಸನ್ನಿವೇಶಗಳು ನಡೆದಿತ್ತು. ಬಟ್ ವೆರಿ ಹ್ಯಾಪಿ. ಇವಾಗ ಬೇರೆ ವಿಧಿ ಇಲ್ಲ, ಮುಚ್ತಾ ಇದೀನಿ ಕಂಪನಿ ಅಷ್ಟೇ. ಸರ್ ಅದೇ ವಿಶೇಷವಾಗಿ ಅಂದ್ರೆ ಈಗ ಇದನ್ನ ಅಂದ್ರೆ ಡೈರೆಕ್ಟರ್ಗಳು ಬಂದಿರುವಂತದ್ದು, ಸೊ ಅವಾಗ ಇದ್ದಂತ ಸನ್ನಿವೇಶಗಳು, ಯಾರೆಲ್ಲ ಬರ್ತಾ ಇದ್ರು, ಏನೆಲ್ಲ ವಿಶೇಷತೆಗಳಿತ್ತು, ಮತ್ತೆ ಎಷ್ಟು ತುಂಬಾ ಹೈಯೆಸ್ಟ್ ನೀವು ಕಟೌಟ್ಸ್ ಮಾಡಿದ್ದು ಯಾವ ಸಿನಿಮಾಗೋಸ್ಕರ ಅಂತ? ಸರ್ KGF ಒಂದು 63 ಕಟೌಟ್ ಮಾಡಿದೆ. ಅದನ್ನ ಬೀಟ್ ಹೊಡೆದಿದ್ದು ಅಂದ್ರೆ ನಮ್ಮ ಜೇಮ್ಸ್ ಪಿಕ್ಚರ್ ಅಪ್ಪು ಸರ್ದು 107 ಕಟೌಟ್ ಥಿಯೇಟರ್ಗಳಿಗೆ, ಬರೀ ಥಿಯೇಟರ್ ಮಾತ್ರನೇ. ಒಂದ್ ಸಿಂಗಲ್ ಕಟೌಟ್ ಒಂದ್ ಥಿಯೇಟರ್, ಅದು ಹಳ್ಳಿ ಆಗಿರ್ಲಿ ಪಟ್ಟಣ ಆಗಿರ್ಲಿ, ಅದು ವಿಲೇಜ್ ಆಗಿರ್ಲಿ ಟೌನ್ ಆಗಿರ್ಲಿ ಸಿಟಿ ಆಗಿರ್ಲಿ, ಒಂದ್ ಥಿಯೇಟರ್ ಒಂದ್ ಕಟೌಟ್ ಇರಲೇಬೇಕು ಅನ್ನೋ ಲೆಕ್ಕದಲ್ಲಿ ಎಂಟೈರ್ ಕರ್ನಾಟಕ 107 ಕಟೌಟ್ ಮಾಡಿದ್ವಿ. ಅದು ಎಷ್ಟು ದಿನ ಸ್ಪ್ಯಾನು? ಬರೀ 28 ದಿನ ಸ್ಪ್ಯಾನ್ ಅಲ್ಲಿ ಮಾಡಿರೋದು. ಇದ್ರ ಜೊತೆಗೆ ನಮ್ಮನೆ ಮುಂದೆ ಒಂದ್ ಕನ್ನಡ ಹಾಕೊಂತೀವಿ, ನಮ್ಮ ಮುಂದೆ ಒಂದ್ ಕನ್ನಡ ಹಾಕೊಂತೀವಿ ಅಂತ ಅನ್ಬಿಟ್ಟು ಎಂಟೈರ್ 43 ಕಟೌಟ್ ಎಕ್ಸ್ಟ್ರಾ ಫ್ಯಾನ್ಸ್ ಕಟೌಟ್ ಬಂತು. ಅದನ್ನು ಬಿಡುದಿನ ಮಾಡ್ಕೊಟ್ಟಿದೀವಿ. ಕಾರಣ ಏನು ಅಂತಂದ್ರೆ ಅಯ್ಯಪ್ಪನ ಮೇಲೆ ಇರೋ ಪ್ರೀತಿ, ವಿಶ್ವಾಸ, ಆತರ. ಅದೇ ನಮ್ ಲೈಫ್ ಹಿಸ್ಟ್ರಿ ಹೇಳ್ಬೇಕು ಅಂತಂದ್ರೆ. ಅದು ಬಿಟ್ರೆ ಬರ್ತೀನಿ ಯಾವ ಸಿನಿಮಾಗೂ ಮಾಡಿಲ್ಲ ಆತರ, ಯಾವ ಸಿನಿಮಾನು ಬರಲ್ಲ ಆತರ ಮಾಡಕ್ಕಾಗೋದಕ್ಕೆ. ಇದು ನನ್ನ ಸಮಸ್ಯೆ. ಅಪ್ಪು ಅವರ ಸಿನಿಮಾದ ಕೊನೆಯ ಕಟೌಟ್ ಹೆಂಗ ಅನಿಸ್ತಾ ಇದೆ? ದೊಡ್ಡ ಮನೆ ಕುಟುಂಬದ 3 ಜನ ಸ್ಟಾರ್ಗಳನ್ನು ಸೇರಿಸಿ ಮಾಡಿ ಕೊನೆ ಮಾಡ್ತಾ ಇದ್ರಿ ಕೆಲಸನ, ಏನ್ ಹೇಳ್ತೀರಿ ಅಂತ? ಮತ್ತೆ ಇದ್ರಲ್ಲಿ ಇನ್ನ ಉಳ್ಕೋಬೇಕು ಅಂತ ತುಂಬಾ ಆಸೆ ಇದೆ. ಬಟ್ ನಮ್ ಜೀವನ ಅನ್ನೋ ವಿಚಾರದಲ್ಲಿ ಕಷ್ಟ ಇದೆ. ಜೀವನ ನಡ್ಸಕ್ ಆಗ್ತಾ ಇಲ್ಲ, ತುಂಬಾ ಕಷ್ಟ ಇದೆ. ನಿಜ ಹೇಳ್ಬೇಕು ಅಂತಂದ್ರೆ ಇಲ್ಲಿಗೆ ನಾನು ಹತ್ತತ್ರ ಒಂದು 23 ಲಕ್ಷ ಸಾಲ ಮಾಡ್ಕೊಂಡಿದ್ದೀನಿ. ಒಂದೂವರೆ ವರ್ಷದಿಂದ ಬಿಸ್ನೆಸ್ ಇಲ್ಲ, ಬಟ್ ಫೈಟ್ ಮಾಡ್ತಾ ಇದೀನಿ. ಏನೋ ಮುಂದುವರಿಬಹುದು, ಏನೋ ಚೇಂಜಸ್ ಬರ್ಬೋದು, ಹೊಸ ಹೀರೋ ಬರ್ಬೋದು, ಯಾವ್ದೋ ಒಂದು ಪಿಕ್ಚರ್ ನಿಂತ್ಕೋಬಹುದು. ಒಂದು ಪಿಕ್ಚರ್ 100 ಡೇಸ್ ಓಡ್ಬಿಟ್ರೆ ಈ ಟೈಮಲ್ಲಿ ಮತ್ತೆ ಎಲ್ಲ ಎದ್ಬಿಡ್ತಾರೆ ಮೇಲಕ್ಕೆ, ಯಾರೋ ನಮಗ್ ಗೊತ್ತಿಲ್ಲ, ಮತ್ತೆ ಎಲ್ಲ ಎದ್ಬಿಡ್ತಾರೆ. ಆತರ ಸನ್ನಿವೇಶ ಬರುತ್ತೆ ಅಂತ ಕಾದೆ, ಬರ್ತಾ ಇಲ್ಲ ಆತರ ಸನ್ನಿವೇಶ. ಕನ್ನಡದಲ್ಲಿ ಹೀರೋಗಳು ಇಲ್ಲ ಅನ್ನೋಂಥದ್ದು ನಿಮ್ಗೆ ಸಮಸ್ಯೆ ಆಗ್ತಿದೆ, ಒಳ್ಳೆ ರೀತಿ ಸಿನಿಮಾಗಳು ಬರ್ತಾ ಇಲ್ಲ ಅನ್ನೋಂಥದ್ದು ಸಮಸ್ಯೆ ಆಗ್ತಿದೆ. ಅದೇ ಹೆಂಗೆ ನೀವೇ ಹೇಳ್ತಾ ಇದ್ರೆ ನೇರವಾಗಿ ಅಂತ? ಹೌದು ಸರ್, ಇದು ನಿಜ. ಇವಾಗ ನೋಡಿ, ನಾನು ಥಿಯೇಟರ್ಗಳಲ್ಲಿ ಕಟೌಟ್ ಮಾಡೋದು ಒಂದೇ ಅಲ್ಲ, ನಾನು ಪಬ್ಲಿಕ್ ಸಂಪರ್ಕದಲ್ಲಿ ಇರ್ತಕ್ಕಂಥ ವ್ಯಕ್ತಿತ್ವ. ಹೆಂಗೆ ಅಂದ್ರೆ ಒಬ್ಬ ಫ್ಯಾನ್ ಬಂದು ಈ ತರ ಹಿಂಗೆ ಇದೆಲ್ಲ ಹಿಂಗೆ ಅಂತ ಹೇಳಿದಾಗ ಅದು ಈಸಿಯಾಗಿ ಅವನೇ ಹೇಳ್ತಾ ಇದ್ದಾನೆ, ಸರ್ 10 ಪಿಕ್ಚರ್ ಜೋಡಿಸಿ ಸಿನಿಮಾ ಮಾಡಿದಾರೆ ಸರ್ ಇವರು, ಈ ಪಿಕ್ಚರ್ ನಾನು ಕೂತ್ಕೊಂಡು ನಾನು ಟೈಮ್ ವೇಸ್ಟ್ ಮಾಡ್ಕೊಳ್ಳ, ನನ್ನ ದುಡ್ಡು ವೇಸ್ಟ್ ಮಾಡಲ್ಲ ಅಂತಾರೆ. ಒಬ್ಬ ಚಿಕ್ಕ ಫ್ಯಾನ್ ಕೂಡ ಅಷ್ಟು ಚೆನ್ನಾಗಿ ಅರ್ಥ ಮಾಡೋ ಸಿನಿಮಾ ಇಂಡಸ್ಟ್ರಿ ಅಂತಂದ್ರೆ ನಮ್ಮ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಯಾವ ಲೆವೆಲ್ಗೆ ಇದೆ ಯೋಚನೆ ಮಾಡಿ. ನಾನು ಖುದ್ದಾಗಿ 2 ಸಿನಿಮಾ ಮಾಡಿದ್ದೀನಿ, ನಾನು ಅನುಭವಿಸಿದ್ದೀನಿ ಆ ಕಷ್ಟ ಏನು ಅಂತ ಅಂದ್ಬಿಟ್ಟು. 2 ಸಿನಿಮಾ ಮಾಡಿ ನಾನು ಈ ಕೇರ ಫುಟ್ಪಾತ್ ಕೋಟಿ ಇದನ್ನು 55 ದಿನ 1000 ಕೀಲ ಅಂದ್ರೆ ಲೆಕ್ಕ ಹಾಕೊಳ್ಳಿ ಪರಿಸ್ಥಿತಿ ಆಯ್ತಾ. ಅದೆಲ್ಲ ನಡೀತಿ ಎಲ್ಲ ಆಯ್ಕೊಂಡ್ ಬಂದಿರ್ತಕ್ಕಂಥ ಜೀವನ. ಇವಾಗ ನಾನೊಂದು ಹೆಜ್ಜೆ ಇಡಕ್ಕೂ ಆಗಲ್ಲ ಅಂದಿದೆ ನನ್ನ ಸನ್ನಿವೇಶ. ಫೈನಲಿ ಸಿನಿಮಾ ಇಂಡಸ್ಟ್ರಿಯಿಂದ ಜೀವನ ಮಾಡ್ತಾ ಇದ್ರಿ, ಕಟೌಟಿನ ಜೀವನ ಮಾಡ್ತಾ ಇದ್ರಿ, ಅರ್ನ್ ಮಾಡಿರುವಂತದ್ದು ಅಂದ್ರೆ ಇಲ್ಲಿವರೆಗೆ ನಿಮ್ ಸಂಪಾದನೆಯಲ್ಲಿ ಯಾವ ಸಂದರ್ಭಕ್ಕೆ ತುಂಬಾ ಹೆಚ್ಚು ಅಂದ್ರೆ ಗಳಿಕೆ ನೋಡಿದ್ದು, ಹಣ ನೋಡಿದ್ದು ನೀವು ಯಾವ ಸಂದರ್ಭಕ್ಕೆ ತುಂಬಾ ನೀವು ಅಂದ್ರೆ ಅಯ್ಯೋ ಕಷ್ಟ ಅಂತ ಆಗಿದ್ದು? 2005ನೇ ಇಸ್ವಿ ಗಂಟ ಯಾವ್ದು ಡಿಜಿಟಲ್ ಅನ್ನೋದು ಇರ್ಲಿಲ್ಲ. ಅಲ್ಲಿ ತನಕ ನಾವು ಚೆನ್ನಾಗೇ ಇದ್ವಿ. ಆಮೇಲೆ ಡಿಜಿಟಲ್ ಅನ್ನೋದು ಸ್ಟಾರ್ಟ್ ಆಯ್ತು. ಈ ಬ್ಯಾನರ್ ಅನ್ನೋದು ಇಲ್ದಿರಂಗ್ ಆಗೋಯ್ತು. ಬ್ಯಾನರ್ ಅಂದ್ರೆ ಏನು ಅಂದ್ರೆ ಒಂದು ಕ್ಯಾನ್ವಸ್ ಬಟ್ಟೆ 20 ಅಡಿ ಅಗಲ 10 ಅಡಿ ಹೈಟ್ ಅಲ್ಲಿ ಕ್ಯಾನ್ವಸ್ ಬಟ್ಟೆ ರೆಡಿ ಮಾಡಿ ಅದಕ್ಕೆ ಕೋಟಿಂಗ್ ಅಪ್ಲೈ ಮಾಡಿ ಅದನ್ನ ಹಾರ್ಡ್ನರ್ ಆಗಿ ಮಾಡಿ ಅದ್ರ ಮೇಲೆ ಸ್ಕೆಚ್ ಹಾಕಿ ಮಾಡ್ತಾ ಇರ್ತಕ್ಕಂಥ ಸನ್ನಿವೇಶ ಹೊರಟೋಯ್ತು. 20x10 ಬ್ಯಾನರ್ 10 ನಿಮಿಷದಲ್ಲಿ ಡೆಲಿವರಿ ಕೊಡ್ತಾರೆ, ಒಂದು ಡಿಸೈನ್ ರೆಡಿ ಮಾಡಿ ಕೊಟ್ಬಿಟ್ರೆ. ಆ ತರ ಡಿಜಿಟಲ್ ಪ್ರಿಂಟಿಂಗ್ ಬಂದಿದೆ. ಆ ಟೈಮಿಗೆ ಬಂದಿತ್ತು. ರಾಮು ಅವರು ಬಾಂಬೆಲಿ ಹೋಗಿ ತೊಗೊಂಬಂದಿರೋದು ಗೊತ್ತು ನನಗೆ, ಪ್ರಿಂಟ್ ಹಾಕ್ಸಿ. ಆಮೇಲೆ ಇಲ್ಲಿ ಪ್ರಿಂಟಿಂಗ್ ಸ್ಟಾರ್ಟ್ ಆದ್ಮೇಲೆ ಇಲ್ಲೇ ಮಾಡಿಸಿರೋದು ಕೂಡ ನೋಡ್ಬಿಟ್ವಿ, ವಿಧಿ ಇಲ್ದಿರ. ಸೊ ಆವಾಗ ಸ್ಟಾರ್ಟ್ ಆಗಿ ನಮ್ದು ಡೌನ್ಫಾಲ್. ಹೆಂಗೆ ಅಂದ್ರೆ 90 ಜನ ಆರ್ಟಿಸ್ಟ್ಗಳು ಇದ್ದಾರಲ್ಲ, ಒಬ್ಬೊಬ್ಬರಾಗ ಕಳಿತಾ ಹೋಗಿದ್ದು ಆ ಒಂದು ಡಿಜಿಟಲ್ ಇಂದಾನೆ. ಇನ್ಸ್ಟಂಟ್ ಡೆಲಿವರಿ ಇನ್ಸ್ಟೆಂಟ್ ಆಗಿ ಸಿಗುತ್ತೆ ಬೋರ್ಡ್ ಬ್ಯಾನರ್ಗಳೆಲ್ಲ ಅಂತ ಅಂದ್ಮೇಲೆ ನಮ್ಮ ಆರ್ಟಿಸ್ಟ್ಗಳು ಯಾರು ಕೇಳ್ತಾರೆ? ಇವಾಗ ಇವಾಗ ನೋಡಿ, ಚಿತ್ರಕಲಾ ಪರಿಷತ್ ಅಂತಿದೆ, ಕೇನ್ ಸ್ಕೂಲ್ ಆಫ್ ಆರ್ಟ್ ಅಂತಿದೆ, ಆಮೇಲೆ ಈ ಆರ್ಟ್ ಡಿಪಾರ್ಟ್ಮೆಂಟ್ ಒಂದು ಇರುತ್ತೆ, ಯಾವ್ದದು ಸ್ಕೂಲ್ ಆಫ್ ಆರ್ಟ್ ಅಂತಿದೆ. ಇವರೆಲ್ಲ ಈ ಕಲೆ ಕಲ್ಸ್ಕೊಡ್ತಾರ ಅವರು. ಈ ಕಲೆ ಯಾವನ್ ಕೈಲ? ಇದು ಪ್ರಾಕ್ಟಿಕಲ್ ಆಗಿ ಬರೋದು. ಇದು ಥಿಯರಿ ಇಲ್ಲ, ಇದಕ್ಕೆ ಥಿಯರಿನೇ ಇಲ್ಲ, ಪ್ರಾಕ್ಟಿಕಲ್ ಬರ್ತದೆ. ಸೊ ಥಿಯರಿಯಲ್ಲಿ ಕಲ್ತವ್ರು ಈ ತರ ಮಾಡಕ್ಕಾಗತ್ತಾ? ಆಗಲ್ಲ. ಅವ್ರು ಏನಿದ್ರು ಒಂದು ಪೇಜ್ ಆಫ್ ಡ್ರಾಯಿಂಗ್, ಒಂದು 6x3 ಕ್ಯಾನ್ವಸ್ ಇದ್ರಲ್ಲಿ ಮಾಡ್ತಕ್ಕಂಥ ಸನ್ನಿವೇಶ ಅಷ್ಟೇ ಅದು. ಬಟ್ ಈ ಲೆವೆಲ್ಗೆ ಮೇಂಟೈನ್ ಮಾಡೋದು ಆಗೋದೇ ಇಲ್ಲ ಅವನ ಕೈಲಿ. ಬಟ್ ಹೇಳ್ಬೇಕು ಅಂತಂದ್ರೆ ಇದನ್ನ ಮತ್ತೆ ಮುಂದುವರ್ಸೋದಕ್ಕೆ ತುಂಬಾ ಇಷ್ಟ ಇದೆ. ಬಟ್ ನನ್ನ ಪರಿಸ್ಥಿತಿ ತುಂಬಾ ಕಷ್ಟ ಇದೆ, ಅದರಿಂದ ಇದು ಮಾಡ್ತಾ ಇದ್ದೀನಿ ನಾನು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ನೀವು ನಮ್ಮ ಜೊತೆ
ಇದಿಷ್ಟು ಕಟೌಟ್ ತಯಾರಕರಾಗಿದ್ದಂತಹ ಕೃಷ್ಣ ಅವರ ಮಾತಾಗಿರುವಂತದ್ದು. ಸೊ ಅಂದ್ರೆ ಸಹಜವಾಗಿ ನಾವು ಇವತ್ತು ಅಪ್ಪು ಅವರ ಅಪ್ಪು ಸಿನಿಮಾದ ಕಟೌಟ್ ನ ಮಾಡಿ ನಮ್ಮ ಕೆಲಸನ ಕೊನೆ ಮಾಡ್ತೀವಿ ಅನ್ನುವಂತಹ ಬೇಸರದ ನುಡಿಗಳನ್ನ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮಾಲ್ತೇಶ್ ಜಗ್ಗೀನ್, TV9 ಬೆಂಗಳೂರು.